ಈಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಚಲಿಸುತ್ತಿದ್ದ ಸಿಮೆಂಟ್ ಕಾಂಕ್ರೀಟ್ ಮಿಕ್ಸರ್ ಲಾರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಮುತ್ತನಲ್ಲೂರು ಕ್ರಾಸ್ ಬಳಿ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಕ್ಷಣ ಮಾತ್ರದಲ್ಲಿ ಇಡೀ ಲಾರಿಗೆ ಬೆಂಕಿ ವ್ಯಾಪಿಸಿತ್ತು. ತಕ್ಷಣವೇ ಲಾರಿಯನ್ನ ರಸ್ತೆ ಬದಿ ನಿಲ್ಲಿಸಿದ ಚಾಲಕ ಕೆಳಗಿಳಿದು ಬಚಾವಾಗಿದ್ದಾನೆ. ಯಶವಂತಪುರ ವ್ಯಾಪ್ತಿ ಬಿಬಿಎಂಪಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದು ಹೆಮ್ಮಿಗೆಪುರ ವಾರ್ಡ್ ವ್ಯಾಪ್ತಿಯಲ್ಲಿ 200 ಸ್ವತ್ತುಗಳ ಖಾತೆಗಳಿಗೆ ನಕಲಿ ಖಾತೆ ಸೃಷ್ಟಿ ಮಾಡಲಾಗಿದೆಯಂತೆ. ಒಂದೇ ತಿಂಗಳ ಅವಧಿಯಲ್ಲಿ 100 ಸ್ವತ್ತುಗಳಿಗೆ ನಕಲಿ ಖಾತೆ ಮಾಡಿಸಿ 5 ಕೋಟಿ ವಂಚನೆ ಮಾಡಲಾಗಿದೆ ಅಂತ ಮಾಜಿ ಕಾರ್ಪೊರೇಟರ್ ಎನ್.ಆರ್. ರಮೇಶ್ ಆರೋಪಿಸಿದ್ದಾರೆ. ಕೆಂಗೇರಿ ವಿಭಾಗದ ಕಂದಾಯ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ. ನೆಲಮಂಗಲದಲ್ಲಿ 869 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಸಿಎಂ, ಯಾವ ನೀರು ತ್ಯಾಜ್ಯ ನೀರು ಉಪಯೋಗ ಆಗ್ತಾ ಇದೆಯೋ ಆ ನೀರನ್ನ ಸಂಸ್ಕರಣೆ ಮಾಡಿ ಕೆರೆ ತುಂಬಿಸುವ ಕೆಲಸ ಆಗ್ತಿದೆ. ಈ ಹಿಂದೆ ಯಾವ ಸರ್ಕಾರವೂ ಮಾಡಿಲ್ಲ ಅಂತ ಹೇಳಿದರು. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಗುತ್ತಿಗೆದಾರರ ಸಂಘದವರು ಗಣಪತಿ ಕಲಾಕೃತಿಯನ್ನ ನೀಡಿದ್ದಾರೆ. ವಿಘ್ನ ನಿವಾರಕ ಗಣೇಶನನ್ನ ಕೊಟ್ಟಿದ್ದೀರಿ. ನಿಮ್ಮ ಸಮಸ್ಯೆ ಬಗೆಹರಿಯಲಿ, ನಮ್ಮ ಸಮಸ್ಯೆ ಕೂಡ ಬಗೆಹರಿಯಲಿ, ನಿಮ್ಮ ಸಹಕಾರ ನಮಗೆ ಇರಲಿ ಅಂತ ಡಿಕೆಶಿ ಹೇಳಿದ್ರು. ಗಣೇಶ ಕೊಟ್ಟಿದ್ದೀರಿ, ನನಗೂ ವಿನಾಯಕನ ಎಲ್ಲ ವಿಘ್ನಗಳನ್ನ, ನಿಮ್ ವಿಘ್ನನೂ ನಿವಾರಣೆ ಆಗ್ಲಿ, ನಮ್ ವಿಘ್ನನೂ ನಿವಾರಣೆ ಆಗ್ಲಿ. ರಾಜ್ಯದ ಸರ್ಕಾರಿ ನೌಕರರ ಸ್ಥಿರಾಸ್ತಿ ವರದಿಗಳನ್ನು ಸಾರ್ವಜನಿಕ ಮಾಹಿತಿಗೆ ಲಭ್ಯ ಮಾಡುವಂತಹ ರೂಲ್ಸ್ ಜಾರಿ ಬಗ್ಗೆ ಸಲಹೆ ಕೇಳಿಬಂದಿದೆ. ಗ್ರೂಪ್ ಎ, ಬಿ ಮತ್ತು ಸಿ ನೌಕರರ ಆಸ್ತಿಯನ್ನ ಇಲಾಖೆಯ ವೆಬ್ಸೈಟ್ಗಳಲ್ಲಿ ಘೋಷಿಸುವಂತೆ ಕರ್ನಾಟಕ ಆಡಳಿತ ಸುಧಾರಣಾ ಇಲಾಖೆ ಸರ್ಕಾರಕ್ಕೆ ಶಿಫಾರಸು ನೀಡಿದೆ. 30 ಇಲಾಖೆಗಳಿಗೆ ಸಂಬಂಧಿಸಿದ ರಿಪೋರ್ಟ್ ಕೊಟ್ಟಿದೆ. ಇದಕ್ಕೆ ಸರ್ಕಾರ ಯಾವ ತೀರ್ಮಾನ ಕೈಗೊಳ್ಳುತ್ತೆ ನೋಡಬೇಕು. ಚರ ಆಸ್ತಿಗಳು, ಸ್ಥಿರಾಸ್ತಿಗಳು ಮಾತ್ರ ಕೇಂದ್ರ ಸರ್ಕಾರದ ವೆಬ್ಸೈಟಲ್ಲಿ ಅವರು ಪ್ರದರ್ಶಿಸ್ತಾರೆ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಎಲ್ಲ ನೌಕರರಿದ್ದ ಚರ ಮತ್ತು ಸ್ಥಿರಾಸ್ತಿಗಳು ಎರಡರ ಬಗ್ಗೆನೂ ನಾವು ವರದಿ ತಗೋತೀವಿ. ಅದನ್ನು ಪಾರದರ್ಶಕತೆ ಸಲುವಾಗಿ ಜನರಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ವೆಬ್ಸೈಟಲ್ಲಿ ಪ್ರದರ್ಶಿಸಲಿಕ್ಕೆ ನಾವು ಸಲಹೆ ಕೊಟ್ಟಿದ್ದೀವಿ.